ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ಲವ್ ರೀಡಿಂಗ್. ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಎಸ್, ಲೀಟು ಕಾರ್ ಇದೆ, ಮೊದಲನೇದು ಹಾಗೂ ಎರಡನೇದು. ಎಸ್, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ, ಅಥವಾ ನೀವು ಲೆಟರ್ ಬೌಲ್ ಬೇಕಾದರೂ ಆಯ್ಕೆ ಮಾಡಿ. ನಂಬರ್ 1, ನಂಬರ್ 2. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನೀವು ಇಷ್ಟಪಟ್ಟಿರುವಂತಹ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ, ಅವರ ಮನಸ್ಸಿನ ಮಾತು ಏನಾಗಿದೆ ಅನ್ನೋದನ್ನು ಈ ಒಂದು ರೀಡಿಂಗ್ ಮುಖಾಂತರ ನೋಡೋಣ. ಎಸ್, ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಏನು ಸಿಗ್ತದೆ ಮೆಸೇಜಸ್ ನೋಡೋಣ. ಕೆಲವು ನಿರ್ಧಾರಗಳನ್ನು ನೀವು ನಿಮ್ಮ ಸೈಡಿಂದ ತುಂಬ ಸ್ಟ್ರಾಂಗಾಗಿ ತೊಗೊಂಡಿದ್ದೀರ. ಬಟ್ ನಿಮ್ಮ ಪಾರ್ಟ್ನರ್ ಯಾಕೋ ಕೆಲವು ನಿರ್ಧಾರಗಳನ್ನ ಅಥವಾ ಆ ವಿಚಾರನ ನಿಮ್ಮ ಹತ್ರ ನೀವು ಹೇಳಿದಾಗ ಆ ವಿಚಾರಕ್ಕೆ ಅವರ ಮನಸ್ಸು ಹಾಗೂ ಅವರ ಪರಿಸ್ಥಿತಿ ಯಾಕೋ ಯಾವುದಕ್ಕೂ ಸ್ಪಂದಿಸ್ತಿಲ್ಲ, ಅಥವಾ ಅದಕ್ಕೆ ನಿರ್ಧಾರ ಹೀಗೆ ಸಡನ್ನಾಗಿ ಕೊಡಲಿಕ್ಕೆ ಅವರು ತಯಾರಿಲ್ಲದೆ ಇರಬಹುದು. ಪಾಯಲ್ ನಂಬರ್ 1. ಎಸ್, ಯಾರಿಗೊಂದು ಗ್ರೀನ್ ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ. ನಂಬರ್ 1. ಮೊದಲೇದಾಗಿ ಲೆಟರ್ ಮೆಸೇಜಸ್ ಏನು ಸಿಗ್ತಿದೆ ನಿಮಗೆ ಕಾರ್ಡ್ಸಿಂದ ನೋಡೋಣ. ಸ್ವಲ್ಪ ಈ ಹಿಂದೆ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇತ್ತು ನಿಮ್ಮ ಪ್ರೀತಿಯ ಜೀವನದಲ್ಲಿ. ಥರ್ಡ್ ಪಾರ್ಟೀಸ್ ಸಿಚುವೇಶನ್ ಕೂಡ ಇತ್ತು. ಹಾಗೆ ನಿಮ್ಮ ಫ್ಯಾಮಿಲಿಯ ಮೇಲ್ ಪರ್ಸನ್ನಿಂದ ಸ್ವಲ್ಪ ಸಮಸ್ಯೆ ಕೂಡ ಇತ್ತು. ಬಟ್ ಅದೆಲ್ಲವೂ ಡಿಸ್ಟರ್ಬೆನ್ಸ್ ಎಲ್ಲವೂ ಕ್ಲಿಯರ್ ಆಗಿ ಹಾಗೂ ನಿಮ್ಮ ಪ್ರೀತಿನ ನಿಮ್ಮ ಕುಟುಂಬದ ವ್ಯಕ್ತಿಗಳು ಒಪ್ಪಿದ್ದಾರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಸಪೋರ್ಟಿಂದ ನಿಮಗೆ ತುಂಬಾ ಹೆಲ್ಪ್ ಆಗಿದೆ. ಹಾಗೆ ಕೆಲವು ಮೂವ್ಮೆಂಟ್ಸ್ ಬರ್ತಾ ಇದೆ, ಹಾಗೂ ಕೆಲವು ನಿರ್ಧಾರಗಳನ್ನ ಆಗಲೇ ಹೇಳಿದಾಗೆ ನಿಮ್ಮ ನಿರ್ಧಾರನ ನೀವೇನು ತಿಳಿಸಿದ್ದೀರಾ, ಬಟ್ ನಿಮ್ಮ ಪರ್ಸನ್ ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ತುಂಬಾ ಲಾಟ್ ಆಫ್ ಕ್ವಶನ್ಸ್ ಇದೆ, ಹಾಗೂ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇದೆ, ಹಾಗೂ ಭಯ ಇದೆ. ಏನಾಗ್ಬೋದು, ಏನು ನಿರ್ಧಾರ ತೊಗೋಬೋದು, ಯಾಕೆ ಈ ಒಂದು ನನ್ನ ಮೆಸೇಜ್ಗೆ ಆ ವ್ಯಕ್ತಿ ರಿಪ್ಲೈ ಮಾಡಿಲ್ಲ ಅನ್ನೋ ಒಂದು ನಿಮ್ಮ ಗೊಂದಲತೆಗೆ ಖಂಡಿತ ಮುಂದಿನ ಹೆಜ್ಜೆ ಅವರು ನಿಮಗೆ ಒಳ್ಳೆ ನಿರ್ಧಾರನ ಕೊಡ್ತಿದ್ದಾರೆ. ತುಂಬ ಸ್ಟ್ರಾಂಗ್ ಆಗಿದ್ದೀರಾ ನೀವು. ಯಾವುದೇ ವಿಚಾರನಾದರೂ ನೀವು ತುಂಬ ಸ್ಟ್ರಾಂಗಾಗಿ ತೊಗೋತೀರಾ. ಬಟ್ ನಿಮ್ಮ ಪರ್ಸನ್ ಅಷ್ಟು ಸ್ಟ್ರಾಂಗ್ ನಿರ್ಧಾರಗಳನ್ನ ತೊಗೊಳ್ಳೋಕ್ಕೆ ಯಾಕೋ ಮನಸ್ಸು ಹಾಗೂ ಅವರು ಅಷ್ಟು ಸ್ಟ್ರಾಂಗ್ ಇಲ್ಲ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಇರಬಹುದು. ಪಾಯಲ್ ನಂಬರ್ 1. ಎಸ್, ಸನ್ ಕಾರ್ಡ್ ಬಂದಿದೆ. ಹೊಸ ಆರಂಭ ಇದೆ. ಇಲ್ಲಿ ಯಾರು ಸಪ್ರೇಷನಲ್ಲಿದ್ದೀರಾ, ಬ್ರೇಕಪ್ ಆಗ್ತಿದೆ, ಅಥವಾ ನಿಮ್ಮ ಕುಟುಂಬದ ಮ್ಯಾಟರ್ಗೋಸ್ಕರ ಅಥವಾ ಅವರ ಕುಟುಂಬದ ಮ್ಯಾಟರ್ಗೋಸ್ಕರ ನೀವು ನಿಮ್ಮ ಪ್ರೀತಿನ ತ್ಯಾಗ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನಿಮ್ಮ ಪ್ರೀತಿನ ಮರಿಬೇಕು ಅಂದ್ಕೊಂಡಿದ್ರೆ ನೋ, ಏನು ನೀವು ರಾಂಗ್ ಡಿಸಿಷನ್ ತೊಗೋತಿದ್ದೀರಾ. ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಇಷ್ಟಪಟ್ಟಿರೋ ವ್ಯಕ್ತಿನ ನೀವು ಕುಟುಂಬಕ್ಕೋಸ್ಕರ ಬಿಡ್ತಿದ್ದೀರಾ. ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿನ ನಿಮ್ಮ ಕುಟುಂಬದ ವ್ಯಕ್ತಿಗಳು ಒಪ್ತಿದ್ದಾರೆ. ಹಾಗೆ ನಿಮ್ಮ ಮತ್ತು ಅವರ ಜಾತಕ ಕೂಡಿ ಬರ್ತಿಲ್ಲ, ಅಥವಾ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಖಂಡಿತ ಅದಕ್ಕೆ ಹೆಚ್ಚಿನ ಪೂಜೆ ಆಗಿರಬಹುದು, ಇನ್ನಷ್ಟು ಬೇರೆ ಕ್ರಮಗಳು ಹಾಗೂ ಕ್ಲೆನ್ಸಿಂಗ್ನ ಮಾಡ್ತಿದ್ದೀರಾ. ಫೈಲ್ ನಂಬರ್ 1. ತುಂಬ ಸ್ಟ್ರಾಂಗ್ ನಿರ್ಧಾರಗಳನ್ನ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ತೊಗೊಳ್ತಿದ್ದಾರೆ. ಈ ಹಿಂದೆ ಕೂಡ ತೊಗೊಂಡಿದ್ದಾರೆ. ನೀವು ಯಾವುದರಲ್ಲಿ ಯಾವ ಇಕ್ಕಟ್ಟಲ್ಲಿದ್ರಿ ಅಥವಾ ಯಾವುದೇ ಸಮಸ್ಯೆಯಲ್ಲಿದ್ರಿ, ಅದಕ್ಕೆ ನಿಮ್ಮನ್ನು ತುಂಬ ಸ್ಟ್ರಾಂಗಾಗಿ ನಿಮ್ಮನ್ನು ಮುಂದೆ ಕರ್ಕೊಂಡು ಬಂದಿದ್ದಾರೆ. ಲೈಫ್ ಲಾಂಗ್ ನಿಮ್ಮನ್ನ ಕೈ ಹಿಡಿದು ಅಷ್ಟೇ ಮುಂದೆ ಧೈರ್ಯವಾಗಿ ಕರ್ಕೊಂಡು ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ ಪಾಯಲ್ ನಂಬರ್ 1, ನಿಮ್ಮನ್ನು ಕೆಲವು ವ್ಯಕ್ತಿ ಐಡಾಗಿ ಇಷ್ಟಪಡ್ತಿದ್ದಾರೆ. ಅದು ನಿಮ್ಮ ಪಾರ್ಟ್ನರ್ಗೆ ತಿಳಿದಿದೆ. ನಿಮಗೆ ಆ ವಿಚಾರ ತಿಳಿದಿಲ್ಲದೆ ಇರಬಹುದು ಅಥವಾ ತಿಳಿದಿರಬಹುದು. ಬೇಡ, ಈ ಒಂದು ಥರ್ಡ್ ಪಾರ್ಟೀಸಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಇನ್ನಷ್ಟು ಮನಸ್ಸು ಬಿಚ್ಚಿ ಮಾತಾಡಲಿಕ್ಕೆ ಸ್ವಲ್ಪ ಸಮಯ ಅಥವಾ ಸ್ವಲ್ಪ ಒಳ್ಳೆಯ ಸ್ಥಳ ಬೇಕಿರ್ಬೋದು. ಹಾಗೂ ಯಾರ ಡಿಸ್ಟರ್ಬೆನ್ಸ್ ನಿಮ್ಮ ಮಾತಿಗೆ ಡಿಸ್ಟರ್ಬ್ ಆಗಬಾರ್ದು.
ನಿಮ್ಮ ಮತ್ತು ಅವರ ಮಾತುಗಳು ಮಾತ್ರ, ಅವರ ಮತ್ತು ನಿಮ್ಮ ಧ್ವನಿಗಳು ಮಾತ್ರ ಕೇಳಬೇಕು. ನಿಮ್ಮ ಮನಸ್ಸಲ್ಲಿ ಏನು ಅನಿಸುತ್ತೆ ಓಪನ್ ಅಪ್ ಆಗಿ ಹೇಳಲಿಕ್ಕೆ ಅವ್ರು ವೆಯ್ಟ್ ಮಾಡ್ತಿರ್ಬೋದು. ಪಾಯಿಂಟ್ ನಂಬರ್ 1, ನಿಮ್ಮ ನಿರ್ಧಾರಗಳ ಮುಂದೆ ಏನು ತೊಗೋತಿದ್ದೀರಾ, ಏನು ಮಾಡಬೇಕು ಅಂತಿದ್ದೀರಾ, ಅವರ ನಿರ್ಧಾರ ನಿಮ್ಮ ನಿರ್ಧಾರನ ತಿಳಿಬೇಕು, ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ವೆಯ್ಟ್ ಮಾಡ್ತಿರಬಹುದು. ಬಟ್ ಸ್ವಲ್ಪ ಮೇಲ್ ಪರ್ಸನ್ಸಿಂದ ನಿಮ್ಮ ಪಾರ್ಟ್ನರ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಆ್ಯಂಡ್ ನಿಮಗೂ ಕೂಡ ಆ ವ್ಯಕ್ತಿಗಳಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಥವಾ ಆ ವ್ಯಕ್ತಿಗಳು ನಿಮ್ಮ ಪ್ರೀತಿಗೆ ನೆಗೆಟಿವಿಟೀಸ್ನ ಮಾಡಿರ್ಬೋದು, ಸಣ್ಣ ಪುಟ್ಟ ಜಗಳಗಳಿರಬಹುದು. ಈವನ್ ರೀಡಿಂಗ್ ನೋಡ್ತಿರೋ ಪಾಯಿಂಟ್ ನಂಬರ್ 1, 2, 3 ಡೇಸಿಂದ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಸರಿಯಾಗಿ ಮಾತಾಡದೇ ಇರಬಹುದು, ಅಥವಾ ಮಾತಾಡದೆ ಹಾಗೆ ಮೌನವಾಗಿರಬಹುದು. ಬಟ್ ಮುಂದಿನ ದಿನಗಳು ಅವ್ರ ಮಾತುಗಳು ನಿಮಗೆ ತುಂಬಾ ಮನಸ್ಸಿಗೆ ಇಷ್ಟ ಆಗ್ತಿದೆ. ಯಾವುದು ನಿಮಗೆ ಅವರ ನಿರ್ಧಾರಗಳನ್ನ ತಿಳ್ಕೊಳ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಸ್ವಲ್ಪ ಅಲೋನಾಗಿ ಇದ್ದಾರೆ ನಿಮ್ಮ ಪರ್ಸನ್, ಬಿಕಾಸ್ ಕೆಲವು ವಿಚಾರಗಳಲ್ಲಿ ಅವ್ರಿಗೆ ಗೊಂದಲತೆ ಶುರುವಾಗಿರ್ಬೋದು, ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಆ ಡಿಸ್ಟರ್ಬೆನ್ಸಿಂದ ಹೊರಗಡೆ ಬರ್ತಿದ್ದಾರೆ, ನಿಮ್ಮ ಹತ್ರ ಆ ವಿಚಾರನ ಚರ್ಚೆ ಮಾಡ್ತಿದ್ದಾರೆ. ಭಾಳಷ್ಟು ಅವಕಾಶಗಳು, ಆಪರ್ಚುನಿಟೀಸ್ ಅವರ ಲೈಫಲ್ಲಿ ಹಾಗೂ ನಿಮ್ಮ ಲೈಫಲ್ಲಿ ಬರ್ತಿದೆ. ಆ್ಯಂಡ್ ಮೇಜರ್ ಡಿಸಿಷನ್ಸ್ನ ತಗೊಳ್ತಿದ್ದೀರಾ, ಸ್ಟ್ರಾಂಗ್ ನಿರ್ಧಾರಗಳನ್ನ ತಗೋತಿದ್ದೀರಾ. ನೀವು ತುಂಬ ಕ್ಲೆವರ್ ಅಂತ ನಿಮ್ಮ ಪಾರ್ಟ್ನರ್ಗೆ ತಿಳಿದಿದೆ. ಬಟ್ ಅವರ ಮೆಂಟಲ್ ಏನು ಡಿಸ್ಟರ್ಬ್ ಆಗಿದ್ದಾರೆ, ಅದರಿಂದ ನೀವು ಅವ್ರನ್ನ ಹೊರಗಡೆ ಕರ್ಕೊಂಡು ಬರ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಇಬ್ಬರು ಕೂತು ಮಾತಾಡ್ತಿದ್ದೀರಾ, ಅದರಿಂದ ಇನ್ನಷ್ಟು ಅರ್ಥ ಆಗ್ತಿದೆ, ಇನ್ನಷ್ಟು ಪ್ರೀತಿ ಹೆಚ್ಚಾಗ್ತಿದೆ, ಗೌರವ ಹೆಚ್ಚಾಗ್ತಿದೆ ನಿಮ್ಮ ಮಧ್ಯೆ, ಅವರ ಮಧ್ಯೆ. ಎಸ್, ಅವರಿಂದ ನಿಮಗೆ ಉಡುಗೊರೆ ಕೂಡ ಸಿಗ್ತಿದೆ. ಆ ಉಡುಗೊರೆ ನಿಮ್ಮ ಲೈಫ್ ಲಾಂಗ್ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರಬಹುದು. ಪಾಯಿಂಟ್ ನಂಬರ್ 1, ಎಸ್, ಹೊಸ ಆರಂಭನ ಶುರು ಮಾಡ್ತಿದ್ದೀರಾ, ಹೊಸ ವಿಷಯಗಳನ್ನ ತಿಳಿತಿದ್ದೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾರು ಮೂರನೇ ವ್ಯಕ್ತಿಗಳಿದ್ದಾರೆ, ಯಾರು ಮೇಲ್ ಪರ್ಸನ್ಸಿಂದ ಸಮಸ್ಯೆಗಳಿದೆ, ನಿಮ್ಗಿನ್ನ ಹಿರಿಯರು ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ದುಡುಕಿ ಬೇರೆ ನಿರ್ಧಾರನ ತಿಳಿಸಿದ್ದಾರೆ, ಅಥವಾ ಮುಂದಿನ ದಿನಗಳಲ್ಲಿ ತಿಳಿಸ್ಬೇಕು ಅಂದ್ಕೊಂಡಿದ್ದಾರೆ. ಅದೆಲ್ಲದಕ್ಕೂ ನೀವು ಒಳ್ಳೆ ನಿರ್ಧಾರನ ಕೊಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಎಸ್, ಮುಂದಿನ ದಿನಗಳಲ್ಲಿ ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡ್ಬೋದು, ನೀವಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ಎಸ್, ಸ್ವಲ್ಪ ಇನ್ನಷ್ಟು ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗ್ತಿದೆ. ಎಸ್, ಲೆಟರ್ಸಿಂದ ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ ಅನ್ನೋದನ್ನು ನೋಡೋಣ. ನೀವು ಕೊಟ್ಟಿರುವಂತಹ ವಸ್ತುಗಳನ್ನು ಆ ವ್ಯಕ್ತಿ ತುಂಬ ಡೀಪಾಗಿ ಕನೆಕ್ಟ್ ಆಗಿದ್ದಾರೆ. ನೀವು ಯಾವುದೇ ಒಂದು ವಸ್ತು ಕೊಟ್ಟಿರ್ಬೋದು, ಖಂಡಿತ ಅವರು ಮಲಗುವಂಥ ಸ್ಥಳದಲ್ಲಿ ಅದನ್ನು ದಿನನಿತ್ಯ ನೋಡ್ತಾ ನಿದ್ರೆ ಮಾಡುವಂತಹ ಡ್ರೀಮ್ಸ್ ಹೆಚ್ಚಾಗಿ ಕಾಣ್ತಿದ್ದಾರೆ ನಿಮ್ಮ ಬಗ್ಗೆ. ಎಸ್, ನನ್ನ ಹೃದಯ ನಿನ್ನನ್ನು ಆರಿಸಿದೆ, ಅವರ ಮನಸ್ಸು ನಿಮ್ಮನ್ನು ಆರಿಸ್ಕೊಂಡಿದೆ. ನನ್ನ ಹೃದಯ ನಿನ್ನದೇ, ಅವರ ಮನಸ್ಸು ನಿಮ್ಮದೇ ಅಂತೆ. ಎಸ್, ತುಂಬ ಓಪನ್ ಆಗಿ ಮಾತಾಡುವಂತಹ ವ್ಯಕ್ತಿ ಅಲ್ಲ, ಬಟ್ ಮನಸ್ಸಲ್ಲಿ ತುಂಬ ನಿಮ್ಮ ಬಗ್ಗೆ ಭಾವನೆಗಳಿದೆ. ನೀವು ಓಪನ್ ಅಪ್ ಆಗಿ ಮಾತಾಡ್ಬೋದು, ಬಟ್ ಆ ವ್ಯಕ್ತಿಗೆ ಸ್ವಲ್ಪ ಶೈನ್ ಇರ್ಬೋದು, ಸ್ವಲ್ಪ ಭಯ ಇರಬಹುದು ಫ್ಯಾಮಿಲಿ ವಿಚಾರವಾಗಿ. ಪಾಯಿಂಟ್ ನಂಬರ್ 1, ನಮ್ಮ ಪ್ರೀತಿ ಈಗ ಮುಗಿದಿದೆ. ಕೆಲವರಿಗಿಲ್ಲಿ ಅವರ ಪ್ರೀತಿ, ನಿಮ್ಮ ಮತ್ತು ಅವರ ಕನೆಕ್ಷನ್ ಎಲ್ಲೋ ದೂರ ಆಗ್ತಿದೆ, ಮತ್ತು ನೀವು ಸಿಗೋದಿಲ್ಲ ಅನ್ನೋ ಒಂದು ಯೋಚನೆ ಇರ್ಬೋದು, ಅಥವಾ ನಿಮಗೆ ಆ ಥಾಟ್ಸ್ ಇರಬಹುದು. ನಂಬರ್ 1, ಎಸ್, ನಾ ಆಗಲೇ ಹೇಳಿದಾಗೆ ಯಾರು ಥರ್ಡ್ ಪಾರ್ಟೀಸ್ ಇದ್ದಾರೆ ನಿಮ್ಮ ಲೈಫಲ್ಲಿ. ಈ ರೀತಿಯಾದ ಡಿಸ್ಟರ್ಬೆನ್ಸ್ ನಿಮ್ಮ ಪರ್ಸನ್ಗೆ ಆಗಿರ್ಬೋದು ಅಥವಾ ನಿಮಗಾಗಿರಬಹುದು. ನಿಮ್ಮ ಬಗ್ಗೆ ಯೋಚನೆ ನಿಲ್ಲದು. ಎಸ್, ಎಲ್ಲೋ ದೂರ ಆಗ್ತಿದ್ದೀನಿ ಅನ್ನೋ ಭಯದಲ್ಲಿ ನಿಮ್ಮ ಬಗ್ಗೆ ತುಂಬ ಆಳವಾಗಿ ಯೋಚನೆ ಮಾಡ್ತಿದ್ದಾರೆ ಆ ವ್ಯಕ್ತಿ. ಎಸ್, ಪಾಯಿಂಟ್ ನಂಬರ್ 1, ನನ್ನ ಮನಸ್ಸು ನಿನ್ನತ್ತ ಸೆಳೆಯುತ್ತಿದೆ. ಎಸ್, ಅವ್ರ ಮನಸ್ಸು ನಿಮ್ಮ ಹತ್ರ ಬರ್ತಿದೆ, ನಿಮ್ಮ ಹತ್ರ ಯೋಚನೆ ಮಾಡ್ತಿದೆ. ನೀವಿಲ್ಲದೆ ಅವ್ರ ಲೈಫಲ್ಲಿ ಎಲ್ಲವೂ ಖಾಲಿ ಅನ್ನಿಸ್ತಿರಬಹುದು. ಪಾಯಿಂಟ್ ನಂಬರ್ 1, ಅವ್ರ ಮನಸ್ಸಲ್ಲಿ ತುಂಬ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ನೀನು ನನ್ನ ಅದೃಷ್ಟ, ನೀವು ಅವ್ರ ಲೈಫಲ್ಲಿ ಹೋದ್ಮೇಲಿಂದ ತುಂಬಾ ಅದೃಷ್ಟ ಅಂತ ಅವ್ರು ತುಂಬ ಟ್ರೀಟ್ ಮಾಡ್ತಿದ್ದಾರೆ. ನಂಬರ್ 1,
ನೀವು ಅವ್ರ ಲೈಫಲ್ಲಿ ಒಂದು ರೀತಿ ಏಂಜಲ್ ಆಗಿ ಇದ್ದೀರಾ. ಕೆಲವು ಕಾರಣಾಂತರಗಳಿಂದ ಕೆಲವು ಮಾತುಗಳು ಅವರ ಬಾಯಿಂದ ಬರ್ತಿಲ್ಲ. ಇನ್ನಷ್ಟು ಸತ್ಯಗಳು ಹೊರಗೆ ಬಂದ ಮೇಲೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅದನ್ನು ನೀವು ಖಂಡಿತ ಸಾಲ್ವ್ ಮಾಡ್ತೀರಾ ಅನ್ನೋ ಒಂದು ಧೈರ್ಯ ಆ ವ್ಯಕ್ತಿದಿದೆ ಮನಸ್ಸಲ್ಲಿ. ಎಸ್. ನಮಸ್ತೆ. ಪ್ಯಾಲ್ ನಂಬರ್ 2. ಯಾರೇ ಒಂದು ರೆಡ್ ಕಲರ್ ಕಾರ್ನ ಚಾಯ್ಸ್ ಮಾಡಿದ್ದೀರಾ? ಎಸ್. ಈ ಒಂದು ರೀಡಿಂಗ್ ನಿಮಗಾಗಿ ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತದೆ ಅನ್ನೋದನ್ನು ನೋಡೋಣ. ಎಸ್, ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ. ನೀವು ಅವರ ಲೈಫಲ್ಲಿ ತುಂಬ ವಿಶೇಷವಾದ ವ್ಯಕ್ತಿ ಅಂತ ತುಂಬ ನಂಬಿದ್ದಾರೆ. ಹಾಗೆ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಹಾಗೂ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು. ಖಂಡಿತ ಆ ಒಂದು ಏನು ನಿಮ್ಮ ಮತ್ತು ಅವರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚರ್ಚೆಗಳಾಗ್ತಿದೆ. ಅದರಿಂದ ನಿಮ್ಮ ಮನಸ್ಸಿಗೆ ಹಗುರ ಅನ್ನಿಸ್ತಿದೆ, ಅವರ ಮನಸ್ಸಿಗೂ ಹಗುರ ಅನ್ನಿಸ್ತಿದೆ. ಪ್ಯಾಲ್ ನಂಬರ್ 2. ಒಂದು ಲಾಂಗ್ ಜರ್ನಿ ಟ್ರಾವೆಲ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ. ನೀವು ನಿಮಗೆ ಇನ್ನಷ್ಟು ವಿಚಾರಗಳನ್ನು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ತಿದ್ದಾರೆ ನಿಮ್ಮ ಪಾರ್ಟ್ನರ್, ಅಥವಾ ನೀವು ಅವ್ರಿಗೆ ಅರ್ಥ ಮಾಡಿಸ್ತಿರ್ಬಹುದು. ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗುತ್ತೆ. ಈ ಒಂದು ಲೆಟರ್ನ ಆಮೇಲೆ ನೋಡೋಣ. ಎಸ್. ನಿಮ್ಮ ಪ್ರೀತಿಯಲ್ಲಿ ಸ್ವಲ್ಪ ಅವರ ಒಂದು ಕೆಲಸಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇರಬಹುದು. ನಿಮ್ಮ ಪಾರ್ಟ್ನರ್ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಿರ್ಬೋದು, ಅಥವಾ ಹೆಚ್ಚು ಜವಾಬ್ದಾರಿ ಇರಬಹುದು. ಪ್ಯಾಲ್ ನಂಬರ್ 2. ಹಾಗೆ ಇನ್ನಷ್ಟು ಸೂಚನೆಗಳು, ಇನ್ನಷ್ಟು ಮೆಸೇಜಸ್ ನಿಮಗೆ ಸಿಗ್ತಿದೆ. ನಿಮ್ಮ ಡ್ರೀಮ್ಸಲ್ಲಿ ನಿಮ್ಮ ಪಾರ್ಟ್ನರೇ ತುಂಬ ಕಾಣಿಸ್ಕೊತಿರ್ಬೋದು, ಅಥವಾ ನಿಮಗೆ ಏನೋ ಒಂದು ಸೂಚನೆಗಳು ಸಿಕ್ಕಿರ್ಬೋದು ಈ ಹಿಂದೆ, ಅಥವಾ ಮುಂದಿನ ದಿನಗಳಲ್ಲಿ ಸಿಗ್ತಿರ್ಬೋದು ಕೂಡ. ಪ್ಯಾಲ್ ನಂಬರ್ 2. ಅದರಿಂದ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗ್ತಿದೆ. ಹಾಗೆ ನೀವು ಇನ್ನಷ್ಟು ಅಲರ್ಟ್ ಆಗ್ತಿದ್ದೀರಾ. ಹಾಗೆ ಆ ವ್ಯಕ್ತಿಗಳ ಆರೋಗ್ಯದಲ್ಲೂ ಕೂಡ ಭಾಳಷ್ಟು ಬದಲಾವಣೆಗಳಿದೆ. ಏನು ಅವರ ಆರೋಗ್ಯದಲ್ಲಿ ಅವರ ಒಂದು ಕೆಲಸದ ಒಂದು ಪ್ರೆಷರ್ ಏನಿದೆ ಅದು ಮುಂದಿನ ದಿನಗಳಲ್ಲಿ ಕಮ್ಮಿ ಆಗ್ತಿದೆ. ಅವರ ಆರೋಗ್ಯ ಚೇತರಿಕೆ ಆಗ್ತಿದೆ. ನಿಮಗೇನು ಸೂಚನೆಗಳು ಬರ್ತಿದೆ ನಿಮ್ಮ ಡ್ರೀಮ್ಸಲ್ಲಿ, ಅವರ ಆರೋಗ್ಯ, ಅವ್ರ ವೆಲ್ತ್ ಬಗ್ಗೆ, ಅವರ ಒಂದು ಕೆರಿಯರ್ ಬಗ್ಗೆ, ನಿಮ್ಮ ಪ್ರೀತಿಯ ವಿಚಾರವಾಗಿ ಏನು ನಿಮ್ಮ ಡ್ರೀಮ್ಸಲ್ಲಿ ನೀವು ಕಾಣ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಕೆಲವು ಆಯ್ಕೆಗಳನ್ನು ನಿಮ್ಮ ಪರ್ಸನ್ ಮಾಡಲಿಕ್ಕೆ ಸ್ವಲ್ಪ ಯೋಚನೆ ಮಾಡ್ತಿರ್ಬೋದು, ತಡ ಮಾಡ್ತಿರ್ಬೋದು. ಹಾಗೆ ಮ್ಯಾರೇಜ್ ವಿಚಾರವಾಗಿ ನೀವೇನೋ ಡಿಸ್ಕಷನ್ ಮಾಡಿದ್ರು ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಿರ್ಬೋದು ನಿಮ್ಮ ಪರ್ಸನ್. ಬಿಕಾಸ್ ಅವರ ಒಂದು ಕೆರಿಯರ್ಗೆ ಸಂಬಂಧಪಟ್ಟಾಗೆ, ಅವರ ಒಂದು ವೃತ್ತಿಯಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಇನ್ನಷ್ಟು ಹೈಯರ್ ಪೋಸ್ಟಿಂಗ್ ಆಫರ್ ಸಿಗ್ತಿರ್ಬೋದು, ಪ್ರಮೋಷನ್ ಸಿಗ್ತಿರ್ಬೋದು. ಎಸ್, ಇನ್ನಷ್ಟು ನಿಮ್ಮಿಂದ ಆ ವ್ಯಕ್ತಿಗೆ ಒಂದು ಹೊಸ ಬೆಳಕು, ಹೊಸ ಜಾಬ್ ಹಾಗೂ ಹೊಸ ದಾರಿ ಸಿಕ್ಕಿದೆ. ನೀವು ತೋರಿಸ್ಕೊಟ್ಟಿರುವಂತಹ ದಾರಿ, ನೀವು ಹೇಳಿರುವಂತಹ ಮೆಸೇಜಸ್ ಅವ್ರ ಲೈಫಲ್ಲಿ ಅವರ ದಿಕ್ಕನ್ನೇ ಚೇಂಜಸ್ ಮಾಡಿದೆ. ಅದನ್ನು ನಿಮ್ಮ ಹತ್ರ ಆಗಾಗ ಶೇರ್ ಮಾಡ್ತಿರ್ಬೋದು. ನೀವು ಅವರ ಮನಸ್ಸಿಗೆ ತುಂಬ ಹತ್ತಿರವಾಗಿರುವಂಥ ವ್ಯಕ್ತಿ. ನಿಮ್ಮಿಂದ ಅವರು ಬಹಳಷ್ಟು ವಿಚಾರಗಳು ಅವರ ಲೈಫಲ್ಲಿ ತುಂಬ ಪಾಠನ ಕಲ್ತಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ. ನಿಮ್ಮ ಪ್ರೀತಿ ಅವ್ರ ಲೈಫಲ್ಲಿ ತುಂಬ ಮುಖ್ಯವಾಗಿದೆ. ಅವ್ರೇನು ಸ್ಟೆಪ್ ಹೋಗ್ತಿದ್ದಾರೆ, ಅವರ ಲೈಫಲ್ಲಿ ಏನು ಅಬ್ಸ್ಟಿಕಲ್ಸ್ ಇತ್ತು, ನೀವು ಬಂದಮೇಲಿಂದ ಅವರ ಲೈಫಲ್ಲಿ ಏನು ಚೇಂಜಸ್ ಆಗಿದೆ. ಐ ವಿಲ್ ರಿಮೆಂಬರ್ ಆಲ್ವೇಸ್. ನಿಮ್ಮನ್ನು ತುಂಬ ರಿಮೆಂಬರ್ ಮಾಡ್ಕೋತಾರೆ. ನೀವು ತಿಳಿಸಿರೋ ಮೆಸೇಜಸ್, ಪಾಠಗಳು ಅವ್ರಿಗೊಂದು ರೀತಿ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಎಸ್, ಪ್ಯಾಲ್ ನಂಬರ್ 2. ಎಸ್, ಮುಂದಿನ ದಿನಗಳಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ. ಹಾಗೆ ನೀವು ಇಷ್ಟಪಟ್ಟಿರುವಂತಹ
ಲೊಕೇಶನ್, ನೀವು ಇಷ್ಟಪಟ್ಟಿರುವಂಥ ಜಾಗ, ನೀವು ಹೇಗೆ ಸಂಪ್ರದಾಯವಾಗಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ನೀವು ಹೇಗೆ ನಿಮ್ಮ ಡ್ರೀಮ್ ಮ್ಯಾರೇಜ್ ಹೇಗಿರಬೇಕು ನೀವು ಕನಸನ್ನು ಕಾಣಿದ್ದೀರಾ, ಖಂಡಿತ ಅದೇ ರೀತಿ ನಿಮ್ಮ ಮದುವೆ ನಡೀತಿದೆ ಮುಂದಿನ ದಿನಗಳಲ್ಲಿ. ಖಂಡಿತ ನಿಮ್ಮ ಪ್ರೀತಿಯ ಜೀವನದಲ್ಲಿ ತುಂಬಾ ಹ್ಯಾಪಿನೆಸ್ ಚೇಂಜಸ್ ಇದೆ. ತುಂಬ ಏಂಜಲ್ ನಂಬರ್ಸ್ನ ನೀವು ವಾಚ್ ಮಾಡ್ತಿರ್ತೀರಾ, ಅದನ್ನು ನೀವು ನೋಟ್ ಡೌನ್ ಮಾಡ್ತಿರ್ಬೋದು. 11 ಟೈಮಿಂಗ್ ಕೂಡ ನಿಮಗೆ ಇಂಪಾರ್ಟೆಂಟ್ ಇರ್ಬೋದು. ಪೈಲ್ ನಂಬರ್ 2, ನಿಮ್ಮ ಪರ್ಸನ್ ಕೆಲವು ಮೆಸೇಜಸ್ನ ನಿಮಗೆ ತಿಳಿಸ್ಲಿಕ್ಕೆ ಸ್ವಲ್ಪ ಶೈನ್ ಪಡ್ತಿರಬಹುದು, ಹಾಗೆ ಕೆಲವು ಭಯವನ್ನು ಕೂಡ ಪಡ್ತಿರಬಹುದು. ಪೈಲ್ ನಂಬರ್ 2, ಎಸ್, ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಬಗ್ಗೆ ತುಂಬ ಕಾಳಜಿ ಇದೆ ಅವರಿಗೆ. ಹಾಗೆ ಅವ್ರು ಯಾವುದೇ ನಿರ್ಧಾರಗಳನ್ನ ತಗೊಳ್ಳೋ ಮುಂಚೆ ನಿಮ್ಮನ್ನು ಕೇಳಿ ನಿರ್ಧಾರ ತಗೋತಾರೆ. ಅವರ ಕೆಲಸದ ವಿಚಾರ ಆಗಿರ್ಬೋದು, ಅವರ ಪರ್ಸ್ನಲ್ ಮ್ಯಾಟರ್ ಆಗಿರ್ಬೋದು, ಅವರ ಕುಟುಂಬಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು. ನೀವು ಅವರ ಕುಟುಂಬದ ಒಬ್ಬ ಸದಸ್ಯ ಅನ್ನೋದಕ್ಕಿಂತ ನೀವೇ ಮೇನ್ ಇಂಪಾರ್ಟೆಂಟ್ ಪರ್ಸನ್ ಅಂತ ಅಂದ್ಕೊಂಡಿದ್ದಾರೆ. ಪೈಲ್ ನಂಬರ್ 2, ತುಂಬ ಎಂಜಾಯ್ಮೆಂಟ್ಸ್ ಇದೆ ನಿಮ್ಮ ಮುಂದಿನ ಜರ್ನಿ. ಏನು ಮಾಡ್ತಿದ್ದೀರ ಅವ್ರ ಜೊತೆ ತುಂಬ ಎಂಜಾಯ್ಮೆಂಟ್ಸ್ ಇದೆ, ತುಂಬ ಹ್ಯಾಪಿನೆಸ್ ಇದೆ. ನೀವಿರುವಂಥ ಸ್ಟೆಪ್ಸ್ ತುಂಬಾ ಅವರ ಲೈಫಲ್ಲಿ, ನೀವು ನಡೆಯುವಂತಹ ಹಾದಿ ಅವರ ಲೈಫಲ್ಲಿ ತುಂಬ ಬೆಳಕನ್ನು ಕೊಡ್ತಿದೆ. ನೀವು ನಡೆಯುವಂತಹ, ನೀವು ಮಾಡುವಂಥ ಕೆಲಸಗಳು ಅವ್ರಿಗೆ ತುಂಬ ಹೆಮ್ಮೆ, ಖುಷಿ ಆಗ್ತಿದೆ. ಎಸ್, ಪೈಲ್ ನಂಬರ್ 2, ನಿಮಗೆ ಅವರಿಂದ ಪೆಟ್ಸ್ ಕೂಡ ಗಿಫ್ಟ್ ಸಿಗ್ತಿರ್ಬೋದು ಮುಂದಿನ ದಿನಗಳಲ್ಲಿ. ಎಸ್, ನಿಮಗೆ ಡಾಗ್ಸ್ ಅಂದರೆ ತುಂಬ ಇಷ್ಟ ಇರಬಹುದು. ಪೈಲ್ ನಂಬರ್ 2, ಆ ವ್ಯಕ್ತಿ ನಿಮಗೆ ಡಾಗ್ ಗಿಫ್ಟ್ ಕೊಡ್ತಿರ್ಬೋದು ಮುಂದಿನ ದಿನಗಳಲ್ಲಿ. ತುಂಬ ಪ್ರೊಟೆಕ್ಟ್ ಇದೆ ನಿಮ್ಮ ಲೈಫಲ್ಲಿ. ಎಸ್, ಹಾಗೆ ಯಾವುದೇ ಒಂದು ನೀವು ನಿರ್ಧಾರ ಮುಂದಿನ ದಿನಗಳಲ್ಲಿ ಏನು ತಗೋತಿದ್ದೀರಾ, ನೀವು ನಿಮ್ಮ ನಿರ್ಧಾರಗಳನ್ನ ನಿಮ್ಮ ಪಾರ್ಟ್ನರ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ, ಅದನ್ನು ನೀವು ತುಂಬ ಭಯದಿಂದ ಹೇಳ್ಬಹುದು, ಅಥವಾ ಹೇಳೋದೋ ಬೇಡವಾ ಅನ್ನೋ ಚಂಚಲತೆ ಇರಬಹುದು. ಅದು ಖುಷಿ ವಿಚಾರನೆ ಆಗಿರಲಿ ಅಥವಾ ಅದು ನಿಮಗೆ ಮನಸ್ಸಿಗೆ ಬೇಸರ ಆಗಿರಲಿ, ನೀವು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ಹಾಗೆ ತುಂಬ ದೇವರನ್ನ ತುಂಬ ಪ್ರೇಯರ್ ಮಾಡ್ತಿದ್ದೀರಾ. ನೀವು ಕೂಡ, ನಿಮ್ಮ ಪರ್ಸನ್ ಕೂಡ ತುಂಬ ದೇವರನ್ನ ನಂಬಿದ್ದಾರೆ. ನೀವು ಒಂದು ರೀತಿ ಅವರ ಲೈಫಲ್ಲಿ ತುಂಬ ಅಬ್ಸ್ಟಿಕಲ್ಸ್ ಇದ್ದಾಗ, ತುಂಬ ಪ್ರಾಬ್ಲಮ್ಸ್ ಇದ್ದಾಗ ಎಂಟ್ರಿ ಕೊಟ್ಟಿರ್ಬೋದು. ಅವ್ರಿಗೆ ನೀವು ಫ್ರೆಂಡಾಗಿ ಪರಿಚಯ ಆಗಿರಬಹುದು, ಬಟ್ ಅವರ ಲೈಫಲ್ಲಿ ಈಗ ನೀವು ಅವರ ಸೋಲ್ಮೇಟ್ ಆಗಿದ್ದೀರಾ, ಅವರ ಲೈಫ್ ಪಾರ್ಟ್ನರ್ ಆಗ್ತಿದ್ದೀರಾ. ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಮ ಮಧ್ಯೆ ಮತ್ತು ಅವರ ಮಧ್ಯೆ. ಏನೇ ಇದ್ರೂ ಸಣ್ಣ ಪುಟ್ಟ ಜಗಳ ಬಂದರೂ ಅದನ್ನು ಕರೆಕ್ಷನ್ ಮಾಡ್ಕೋತಿದ್ದೀರಾ. ಇನ್ನು ಕೆಲವರಿಗೆ ಇಲ್ಲಿ ಪೈಲ್ ನಂಬರ್ 2, ನಿಮ್ಮ ಪ್ರೀತಿಯಲ್ಲಿ ಯಾವುದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಹಾಗೂ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಹೆಚ್ಚಾಗಿ ಆಲೋಚನೆ ಮಾಡ್ತಿಲ್ಲ, ನಿಮ್ಮ ಬಗ್ಗೆ ಗಮನ ಕೊಡ್ತಿಲ್ಲ. ನಿಮಗೆ ನೀವು ಟೆಕ್ಸ್ಟ್ ಮೆಸೇಜ್ ಮಾಡಿದ್ರೆ ಬೇಗ ರಿಪ್ಲೈ ಮಾಡ್ತಿಲ್ಲ, ನನ್ನ ಬಗ್ಗೆ ಗಮನ ಇಲ್ಲ, ಹಾಗೂ ನನ್ನ ಮೇಲೆ ಪ್ರೀತಿ ಇಲ್ವಾ, ಈ ಪ್ರೀತಿನ ಡೌನ್ ಮಾಡಿ, ಈ ಪ್ರೀತಿಯಿಂದ ದೂರ ಇರಲ್ಲ ಅಥವಾ ಮುಂದುವರಿಸಲ್ಲ, ಮ್ಯಾರೇಜ್ ಕಮಿಟ್ಮೆಂಟ್ ತಗೊಳ್ಳ ಬೇಡವಾ ಅನ್ನೋ ನಿರ್ಧಾರಗಳೇನು ಮಾಡ್ತಿದ್ದೀರಾ. ಖಂಡಿತ ಅವರ ಒಂದು ಪರ್ಸ್ನಲ್ ಮ್ಯಾಟರ್ ಏನೋ ಒಂದು ರೀತಿ ತುಂಬ ಸ್ಟ್ರಕ್ ಇರ್ಬೋದು, ಅವರ ಒಂದು ಫ್ಯಾಮಿಲಿ ಮ್ಯಾಟರ್ ಏನೋ ಸ್ಟ್ರಕ್ ಇರ್ಬೋದು. ಅದನ್ನು ನಿಮ್ಮ ಹತ್ರ ಹೇಳಿ ನಿಮಗೆ ಬೇಸರ ಮಾಡಲಿಕ್ಕೆ ಇಷ್ಟ ಇಲ್ಲದೆ ಇರ್ಬೋದು ನಿಮ್ಮ ಪಾರ್ಟ್ನರ್ಗೆ. ಪೈಲ್ ನಂಬರ್ 2, ಕೆಲವರೆಗಿಲ್ಲಿ ಖಂಡಿತ ಮುಂದಿನ ಸದ್ಯದ ಪರಿಸ್ಥಿತಿಯಲ್ಲಿ ಅವರೇನೂ ಮಾತಾಡದೇ ಇರಬಹುದು. ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಆ ವಿಚಾರವಾಗಿ ಶೇರ್ ಕೂಡ ಮಾಡ್ತಿದ್ದಾರೆ. ಅದು ನಿಮಗೆ ಇನ್ನಷ್ಟು ಅರ್ಥ ಆಗ್ತಿದೆ, ಆಗ ನಿಮಗೆ ಇನ್ನಷ್ಟು ಗೌರವ ಹೆಚ್ಚಾಗ್ತಿದೆ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ತುಂಬ ಗೌರವ ಕೊಡ್ತಿದ್ದಾರೆ, ತುಂಬ ಪ್ರೀತಿನ ಕೊಡ್ತಿದ್ದಾರೆ, ಆ್ಯಂಡ್ ನಿಮ್ಮನ್ನು ತುಂಬ ಸಂತೋಷವಾಗಿ ನೋಡ್ಕೋಬೇಕು ಅನ್ನೋ ಒಂದು ಆಸೆ ಹೆಚ್ಚಾಗಿ ಆ ವ್ಯಕ್ತಿಗೆ ಇದೆ. 444 ಟೈಮಿಂಗ್ ಕೂಡ ನೀವು ಹೆಚ್ಚಾಗಿ ವಾಚ್ ಮಾಡ್ತಿರ್ಬಹುದು. ಪೈಲ್ ನಂಬರ್ 2, ಎಸ್, ಲೆಟರ್ಸಿಂದ ಏನು ಮೆಸೇಜಸ್ ನಿಮ್ಮ ಪಾರ್ಟ್ನರ್ ಮನಸ್ಸಲ್ಲಿ ಏನು ಮೆಸೇಜಸ್ ಇದೆ, ನಿಮ್ಮ ಮನಸ್ಸಲ್ಲಿ ಏನು ಮೆಸೇಜಸ್ ಇದೆ ನೋಡೋಣ. ರಿಂಗ್ ಕೂಡ ಎಕ್ಸ್ಚೇಂಜ್ ಆಗ್ತಿದೆ ಮುಂದಿನ ದಿನಗಳಲ್ಲಿ, ಎಂಗೇಜ್ಮೆಂಟ್ ಕೂಡ ಆಗ್ತಿದೆ. ನೀವು ಇಷ್ಟಪಟ್ಟಿರೋ ಲೊಕೇಶನಲ್ಲೇ, ನಿಮಗೆ ಇಷ್ಟಪಟ್ಟಿರುವಂಥ ನೇಚರ್ಸ್ ಆ್ಯಂಡ್ ಪ್ಲೇಸಸಲ್ಲಿ ನೀವು ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅಂತ ಇರ್ಬೋದು, ದೇವಸ್ಥಾನದಲ್ಲಿರ್ಬೋದು, ನೀವು ಇಷ್ಟಪಟ್ಟಿರುವ ಸ್ಥಳದಲ್ಲಿ ನೀವು ನಿಮ್ಮ ಎಂಗೇಜ್ಮೆಂಟ್ ಆಗಬೇಕು ಅಂತ ತುಂಬ ಪ್ಲ್ಯಾನಿಂಗ್ ಮಾಡ್ತಿದ್ದೀರಾ. ನಿಮ್ಮ ಪಾರ್ಟ್ನರ್ ಜೊತೆ ತುಂಬ ಚರ್ಚೆ ಮಾಡ್ತಿದ್ದೀರಾ. ಪೈಲ್ ನಂಬರ್ ಎಸ್ 2, ನಿಮ್ಮ ಜೊತೆ ಬದುಕೋದಕ್ಕೆ ಅವ್ರಿಗೆ ತುಂಬ ಇಷ್ಟ ಇದೆ, ಸ್ವರ್ಗದ ಅನುಭವ ಅಂತ ಹೇಳ್ತಿದ್ದಾರೆ. ಪೈಲ್ ನಂಬರ್ 2, ಎಸ್, ಒಂದೊಂದು ಕ್ಷಣ, ಒಂದೊಂದು ಮಿನಿಟ್ ನಿಮ್ಮ ಜೊತೆ ಇರೋದು ಅವ್ರಿಗೆ ತುಂಬಾ
ತುಂಬಾ ಇಷ್ಟ ಇದೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಎಸ್, ಕೆಲವು ಕಾರಣಾಂತರಗಳಿಂದ ಅವರ ಕೆಲಸದ ಬ್ಯುಸಿಯಿಂದ ಅಥವಾ ಬೇರೆ ಕೆಲಸಗಳಿಂದ ಅವ್ರಿಗೆ ಸ್ವಲ್ಪ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಕೆಲವರೆಗಿಲ್ಲಿ ದೂರ ಇರಬಹುದು, ಬೇರೆ ಕಂಟ್ರಿಯಲ್ಲಿ ಇರಬಹುದು. ಪಾಲ್ ನಂಬರ್ 2, ನೀನು ನನ್ನ ಬೆಳಕು. ನೀವು ಅವರ ಲೈಫಲ್ಲಿ ಬೆಳಕಾಗಿದ್ದೀರಾ. ಪಾಲ್ ನಂಬರ್ 2, ನನ್ನ ಹೃದಯದ ನೋವು ಅನುಭವಿಸಿದೆ. ನಿಮ್ಮಿಂದ ಏನು ಅವರು ದೂರ ಇದ್ದರು, ಏನಾದರೂ ಮೂಡ್ ಸ್ವಿಂಗ್ಸ್ ಆಗಿ ದೂರ ಇದ್ದು ಅವ್ರ ಹತ್ರ ಮಾತಾಡದೆ ದೂರ ಇದ್ದರೆ ಅವರು ತುಂಬ ನೋವನ್ನು ಅನುಭವಿಸಿದ್ದೆ. ಮತ್ತೆ ನಿಮ್ಮ ಹತ್ರ ಮಾತಾಡಿ ಇನ್ನಷ್ಟು ಕ್ಲಾರಿಟಿ ಸಿಕ್ಕಿದೆ, ಹ್ಯಾಪಿನೆಸ್ ಸಿಕ್ಕಿದೆ. ಪಾಲ್ ನಂಬರ್ 2 ನಿಮ್ಮ ಪಾರ್ಟ್ನರ್ಗೆ. ಎಸ್, ನಿನ್ನೊಂದಿಗೆ ಜೀವನ ಸುಂದರವಾಗಿದೆ. ಎಸ್, ನಿಮ್ಮೊಂದಿಗೆ ಅವರ ಜೀವನ ತುಂಬ ಸುಂದರವಾಗಿ ಹ್ಯಾಪಿಯಾಗಿದೆ ಅಂತ ಹೇಳ್ತಿದ್ದಾರೆ. ಜೊತೆ ಇದ್ದಾಗ ಮನಸ್ಸಿಗೆ ಶಕ್ತಿ ಸಿಗುತ್ತದೆ. ನೀವು ಅವ್ರ ಜೊತೆ ಇದ್ದಾಗ ಅವ್ರಿಗೆ ಏನೋ ಒಂದು ರೀತಿ ಶಕ್ತಿ ಸಿಗುವಂಥದ್ದು ಅನಿಸುತ್ತೆ. ನೀನು ನನ್ನ ನಂಬಿಕೆ. ನೀವು ಅವರ ನಂಬಿಕೆ ಅಂತ ತುಂಬ ಬಿಲೀವ್ ಆಗಿದ್ದಾರೆ. ಪಾಲ್ ನಂಬರ್ 2, ನಿನ್ನ ಮಾತುಗಳು ನನಗೆ ಸಾಂತ್ವನ. ಅವರ ಒಂದು ಯಾವುದೇ ಸಿಚುವೇಶನಲ್ಲೂ ನೀವು ಅವ್ರಿಗೆ ಮೆಸೇಜಸ್ನ ತಿಳಿಸ್ತೀರಾ, ಅವ್ರನ್ನ ಕೇರ್ ಮಾಡ್ತೀರಾ, ಅವ್ರ ಸಾಂತ್ವನದ ಮಾತು ಹೇಳ್ತೀರಾ, ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತಂತೆ. ಪಾಲ್ ನಂಬರ್ 2, ನೀನು ನನ್ನ ಆತ್ಮದ ಸಂಗಾತಿ. ನೀವು ಅವರ ಲೈಫನ್ನ ಆತ್ಮದ ಸಂಗಾತಿ ಅಂತ ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡಿದ್ದಾರೆ. ಪಾಲ್ ನಂಬರ್ 2, ಎಸ್, ನೀನು ನನ್ನ ಕನಸಿನ ರಾಣಿ. ನೀವು ಅವರ ಕನಸಿನ ರಾಣಿ ಅಂತ ಅಂದ್ಕೊಂಡಿದ್ದಾರೆ. ವೆರಿ ಬ್ಯೂಟಿಫುಲ್ ಮೆಸೇಜಸ್ ಗೆಟಿಂಗ್ ಹಿಯರ್ ಪಾಲ್ ನಂಬರ್ 2ಗೆ. ನಿನ್ನಿಂದ ದೂರವಾಗಲು ಇಷ್ಟವಿಲ್ಲ, ಆದರೆ ಅಗತ್ಯ. ನಿಮ್ಮಿಂದ ದೂರ ಆಗಲಿಕ್ಕೆ ಇಷ್ಟ ಇಲ್ಲ, ಬಟ್ ಕೆಲವರಿಗಿಲ್ಲಿ ಅವ್ರು ನಿಮ್ಮಿಂದ ದೂರ ಆಗಬೇಕು ಅಂತ ನಿರ್ಧಾರ ಮಾಡಿರಬಹುದು. ಅವ್ರ ಮನಸ್ಸಲ್ಲಿ ಬೇರೆ ಏನೋ ಒಂದು ಮೆಸೇಜ್ ಇರಬಹುದು. ಪಾಲ್ ನಂಬರ್ 2, ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ನಿನ್ನ ನೆನಪು ಸದಾ ನನ್ನ ಜೊತೆಗೆ. ನಿಮ್ಮ ನೆನಪು ಸದಾ ಅವ್ರಿಗೆ ಯಾವಾಗಲೂ ಕಾಡ್ತಿರುತ್ತೆ. ನಮ್ಮ ಪ್ರೀತಿ ಶಾಶ್ವತ. ಎಸ್, ನಿಮ್ಮ ಮತ್ತು ಅವರ ಪ್ರೀತಿ ಶಾಶ್ವತ ಅಂತ ಅವರು ತಿಳಿಸ್ತಿದ್ದಾರೆ. ನಿನ್ನ ಪ್ರೀತಿ ನನ್ನ ಶಕ್ತಿ. ಎಸ್, ನಿಮ್ಮ ಪ್ರೀತಿ ಅವರಿಗೆ ಶಕ್ತಿ ಅಂತ ಹೇಳ್ತಿದ್ದಾರೆ. ಎಸ್, ಪಾಲ್ ನಂಬರ್ 2 ಈವೆಂಟ್ ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈವೆಂಟ್ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ಕೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಈವೆಂಟ್ ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.